ಫರ್ನಿಚರ್ ಅಂಗಡಿಯೊಂದರ ಅನ್ಯ ಕೋಮಿನ ಮಾಲೀಕನ ಕಿರುಕುಳದಿಂದ ಶಿಗ್ಗಾವಿ ತಾಲೂಕಿನ ಚಿಕ್ಕಮಲ್ಲೂರ ಗ್ರಾಮದ ಶಿಲ್ಪಾ ಎಂಬ ದಲಿತ ವಿದ್ಯಾರ್ಥಿನಿಯೊಬ್ಬರು ಆತ್ಮಹತ್ಯೆಗೆ ಶರಣಾಗಿದ್ದಾಳೆ. ಕೂಡಲೇ ತನಿಖೆ ನಡೆಸಿ ಆತನ ವಿರುದ್ಧ ದೂರು ದಾಖಲಿಸಿಕೊಂಡು ಬಂಧಿಸಬೇಕು ಎಂದು ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದರು. ಇನ್ನು 1 ವರ್ಷ ಆಗಿದ್ರೆ ಒಳ್ಳೆ ಸರ್ಕಾರಿ ನೌಕರಿ ಪಡೆಯುವಂತಹ ಹುಡುಗಿಯವರು, ಮನೆಗೆ ಆಧಾರ ಆಗಿ ಇರುವಂತಹ ಹುಡುಗಿಯವರು ಮನೆಯಲ್ಲಿ ಇನ್ನೂ ದುಃಖದಲ್ಲಿದ್ದಾರೆ, ಬಹಳ ನೊಂದಿದ್ದಾರೆ. ಅವರಿಗೆ ಆತ್ಮಹತ್ಯೆ ಯಾಕೆ ಮಾಡಿಕೊಂಡ್ರು, ಯಾರ ಕಾರಣಕರ್ತರು ಅನ್ನುವಂಥದ್ದು ಕೂಡ ಇನ್ನೂವರೆಗೆ ಅಷ್ಟು ಮಾಹಿತಿ ಬಂದಿಲ್ಲ. ಆದರೆ ನನಗೆ ಮಾಹಿತಿ ಬಂದ ಪ್ರಕಾರ ಆ ಹುಡುಗಿ ಒಬ್ಬ ಹುಡುಗನ ಜೊತೆಗೆ ಪ್ರೀತಿ ಇತ್ತು. ಬೆಳಗಾವಿ ಸಂಗೊಳ್ಳಿ ರಾಯಣ್ಣ ಕಾಲೇಜಿನಲ್ಲಿ ಬಿಸಿಎ ಮೊದಲ ವರ್ಷದಲ್ಲಿ ಓದುತ್ತಿದ್ದ ವೇಳೆ ಆತ್ಮಹತ್ಯೆ ಮಾಡಿಕೊಂಡಿರುವ ವಿದ್ಯಾರ್ಥಿನಿ ಮನೆಗೆ ಶನಿವಾರ ಭೇಟಿ ನೀಡಿ ಪಾಲಕರಿಗೆ ಸಾಂತ್ವನ ಹೇಳಿ 25,000 ರೂಪಾಯಿ ಪರಿಹಾರ ಕೊಟ್ಟು ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ವಿದ್ಯಾರ್ಥಿನಿ ಶಿಲ್ಪಾ ಶಿಗ್ಗಾವಿ ನವೀನ್ ಎಂಬ ಯುವಕನನ್ನ ಪ್ರೀತಿಸುತ್ತಿದ್ದಳು. ಫರ್ನಿಚರ್ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ ವಿದ್ಯಾರ್ಥಿನಿ ಪ್ರಿಯತಮನಿಗೆ ಅಂಗಡಿ ಮಾಲೀಕ ಸಂಬಳ ನೀಡದ ಕಾರಣ ಅಂಗಡಿಯಲ್ಲಿ ಕಳ್ಳತನ ಮಾಡಿದ್ದಾನೆ. ನವೀನ ತಾಯಿಯ ಆರೋಗ್ಯ ಹದಗೆಟ್ಟ ಹಿನ್ನೆಲೆಯಲ್ಲಿ ಕಳ್ಳತನ ಮಾಡಿದ ಹಣದಲ್ಲಿ ತನ್ನ ತಾಯಿಗೆ ಚಿಕಿತ್ಸೆ ಕೊಡಿಸಿದ್ದಾನೆ. ಈ ವೇಳೆ ರಂಜಾನ್ ನವೀನ್ ಮೊಬೈಲ್ ಕಸಿದುಕೊಂಡಿದ್ದಾನೆ ಎಂದು ಹೇಳಿದರು. ಶಿಲ್ಪಾಳ ಜೊತೆ ನವೀನ್ ಸಂಪರ್ಕ ಇರುವುದು, ನವೀನ್ ಶಿಲ್ಪಾ ಜೊತೆ ಚಾಟಿಂಗ್ ಮಾಡಿರೋದು ರಂಜಾನ್ಗೆ ಗೊತ್ತಾಗಿದೆ. ನವೀನ್ ಮೊಬೈಲ್ನಲ್ಲಿದ್ದ ಶಿಲ್ಪಾ ನಂಬರ್ ತೆಗೆದುಕೊಂಡು ಶಿಲ್ಪಾಗೆ ಕರೆ ಮಾಡಿ ಕಿರುಕುಳ ಕೊಡುತ್ತಿದ್ದ. ನವೀನ್ ನಿನಗೆ ದುಡ್ಡು ಕಳಿಸಿದ್ದಾನೆ, ನಿಮಗೆ ದುಡ್ಡು ಎಲ್ಲಿಂದ ಬಂತು? ನಮ್ಮ ಫರ್ನಿಚರ್ ಅಂಗಡಿಯಲ್ಲಿ ಕಳ್ಳತನ ಮಾಡಿ ನವೀನ್ ನಿಮಗೆ ಹಣ ಕಳುಹಿಸಿದ್ದಾನೆ, ಇದನ್ನ ಬಹಿರಂಗ ಮಾಡ್ತೀನಿ, ನಿಮ್ಮ ತಂದೆ ತಾಯಿಗೂ ಹೇಳ್ತೀನಿ ಎಂದು ಶಿಲ್ಪಾಗೆ ಕರೆ ಮಾಡಿ ನಿರಂತರವಾಗಿ ಬ್ಲಾಕ್ ಮೇಲ್ ಮಾಡಿದ್ದಾನೆ ಎಂದು ಆರೋಪಿಸಿದರು. ಮೊಬೈಲ್ನಲ್ಲಿ ಯಾರ್ದು ನವೀನನ್ ಮೊಬೈಲ್ ತಗೊಂಡು, ಯಾರು ಪ್ರೀತಿ ಮಾಡ್ತಿದ್ದ ಆ ಹುಡುಗಿನ ಪ್ರೀತಿ ಮಾಡ್ತಿದ್ದ ನವೀನನ್ ಮೊಬೈಲ್ ತಗೊಂಡು ಆ ಮೊಬೈಲ್ನಲ್ಲಿ ಎಲ್ಲರಿಗೂ ಫೋನ್ ಮಾಡಿದ್ದಾನೆ. ಅದರೊಳಗೆ ಈ ಹುಡುಗಿದು ಇತ್ತು, ಈ ಹುಡುಗಿಗೂ ಫೋನ್ ಮಾಡಿದ್ದಾನೆ. ಈ ಹುಡುಗಿಗೆ ಅತ್ಯಂತ ಕೆಟ್ಟದಾಗಿ, ಕೀಳವಾಗಿ, ನಿನಗೆ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಬಹಿರಂಗ ಮಾಡ್ತೀನಿ, ಫೋಟೋ ಬಿಡುಗಡೆ ಮಾಡ್ತೀನಿ, ನೀನು ಎಲ್ಲೆಲ್ಲಿ ಹೋಗಿದ್ದಿ ಎಲ್ಲ ನಿನಗೆ ಬಹಿರಂಗ ಮಾಡ್ತೀನಿ ಅಂತ ಹೇಳಿ ಹೆದರಿಸಿದ ಪರಿಣಾಮದಿಂದ ಆ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ. ಆತ್ಮಹತ್ಯೆ ಅಲ್ಲ, ಇದು ರಂಜಾನ್ ಕೊಲೆ ಮಾಡಿದ್ದಾನೆ, ಶಿಲ್ಪ ಕೊಲೆ ಮಾಡಿದ್ದಾನೆ. ಇನ್ನು ಸಾವಿಗೆ ಶರಣಾದ ಅಮಾಯಕ ದಲಿತ ಯುವತಿ ಶಿಲ್ಪಾ ಆತ್ಮಹತ್ಯೆಗೆ ಕಾರಣ ಈ ಫರ್ನಿಚರ್ ಅಂಗಡಿ ಮಾಲೀಕ ರಂಜಾನ್ ನದಾಫ್. ಕೂಡಲೇ ಆತನನ್ನ ಬಂಧಿಸಬೇಕು ಎಂದು ಪ್ರಮೋದ್ ಮುತಾಲಿಕ್ ಒತ್ತಾಯಿಸಿದರು. ಸುರೇಶ ಯಲಿಗಾರ, 9 ಲೈವ್ ನ್ಯೂಸ್, ಶಿಗ್ಗಾವಿ.